ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಯಿ ಚರಿತ್ರೆ 5ನೆಯ ಅಧ್ಯಾಯ. ಶ್ರೀ ಸಾಯಿ ಅವರು ಚಾಂದ್ ಪಾಟೀಲರ ಮದುವೆಯ ನಿಬ್ಬನ್ನದ ಜೊತೆಯಲ್ಲಿ ಬಂದು ಬಗೆ ಸ್ವಾಗತ. ಮಹಾಯೋಗಿಗಳ ಸಂಪರ್ಕ, ಅವರ ಉಡುಗೆ ತೊಡುಗೆ, ನಿತ್ಯ ಜೀವನ ಪಾದುಕೆಗಳ ಕತೆ, ಮೊಹಿದ್ದೀನರವರೊಡನೆ ಕುಸ್ತಿ, ಅವರ ಜೀವನದ ಬದಲಾವಣೆ, ನೀರನ್ನು ಎಣ್ಣೆಯನ್ನಾಗಿ ಪರಿವರ್ತಿಸಿದ ಬಗ್ಗೆ, ಕಪಟಗುರು ಅವರಲ್ಲಿ ಚಾಂದ್ ಪಾಟೀಲರ ಮದುವೆಯ ನಿಬಂಧನ ಜೊತೆಯಲ್ಲಿ ಬಾಬರವರು ಹಿಂದಿರುಗಿದರು. ಚಾಂದ್ ಪಾಟೀಲ ಔರಂಗಾಬಾದ ಜಿಲ್ಲೆಯಲ್ಲಿ ಹಳ್ಳಿಯ ಮಹಮ್ಮದಿಯ ಸಾಹುಕಾರ. ಅವನು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡು 2 ತಿಂಗಳ ಕಾಲ ಹುಡುಗಿ ಬಹಳ ಬೇಸತ್ತಿದ್ದನು. ನಿರಾಶನಾಗಿ ಔರಂಗಾಬಾದಿಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡನು. ಚಾಂದ್ ಪಾಟೀಲನು ನೋಡಿದ ಫಕೀರನು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಕ್ಕವನ್ನು ಅವನಿಗೆ ಕೊಟ್ಟು ವಿಚಾರವೇನೆಂದು ಪ್ರಸ್ತಾಪಿಸಿದನು. ಅವನ ಕುದುರೆಯನ್ನು ಕಳೆದುಕೊಂಡ ಸಮಾಚಾರವನ್ನು ಹರುಹಿಡಿದನು. ಇದನ್ನು ಕೇಳಿ ಫಕೀರನು, ಇಲ್ಲಿಯೇ ಹಳ್ಳದ ಬಳಿಗೆ ಹೋಗಿ ನೋಡು ಅಲ್ಲಿ ಎಂದನು. ಚಾಂದ್ ಪಾಟೀಲನು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆ ಅಲ್ಲಿ ಮೇಯ್ತಿರುವುದನ್ನು ಕಂಡನು. ಆನಂದ ಭರಿತನಾಗಿ ಆ ಫಕೀರನನ್ನು ಸಾಮಾನ್ಯವಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಅಷ್ಟು ಹೊತ್ತಿಗಾಗಲೇ ಹುಕ್ಕ ತಯಾರಾಗಿತ್ತು. ಅದರ ಬಟ್ಟೆ ಒದ್ದೆ ಮಾಡಲು ನೀರು, ಹೊಗೆಸೊಪ್ಪು ಹೊತ್ತಿಸಲು ಬೆಂಕಿಯು ಬೇಕಾಗಿತ್ತು. ಆಗ ಫಕೀರನು ಸಟಕಶೂಲದಿಂದ ನೆಲಕ್ಕೆ ಹೊಡೆದು ಕೂಡಲೇ ಬೆಂಕಿ ಉತ್ತತ್ತಿಸಿ ಆಗಿ ಮತ್ತೆ ಸಟಕ ನೆಲಕ್ಕೆ ಹೊಡೆದನು. ನೀರು ಚುಮ್ಮಿತು. ಆದ್ದರಿಂದ ಪಾಟೀಲನಿಗೂ ನೀಡಿದ ಇದನ್ನು ನೋಡಿ ಚಾಂದ್ ಪಾಟೀಲನಿಗೆ ವಿಸ್ಮಯವಾಯಿತು. ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿದನು. ತನ್ನ ಆಧಾರತೀರ್ಥ ಸ್ವೀಕರಿಸುವಂತೆ ಬೇಡಿಕೊಂಡನು. ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೀಲನಿಗೆ ಪ್ರಯಾಣ ಮಾಡಿ ಅವನ ಮನೆಯಲ್ಲಿ ಸ್ವಲ್ಪ ದಿನಗಳಿಂದ ಚಾಂದ್ ಪಾಟೀಲನು ತನ್ನ ಮೈದುನನ ಮದುವೆಗೆ ಹೊರಡಬೇಕಾಯಿತು. ಮದುವೆಗೆ ಶಿರ್ಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಿತವಾಗಿತ್ತು. ಆಗ ಫಕೀರನು ಸಹ ಮದುವೆಯ ಬಳಗದೊಂದಿಗೆ ಶಿರ್ಡಿಗೆ ಬಂದನು. ಮದುವೆ ಸಾಂಗವಾಗಿ ನೆರವೇರಿತು. ಬಿಗರರೆಲ್ಲರೂ ಹಿಂದಿರುಗಿದರು. ಆದರೆ ಫಕೀರನು ಮಾತ್ರ ಶಿರ್ಡಿಯಲ್ಲೇ ಉಳಿದನು. ಫಕೀರನಿಗೆ ಸಾಯಿ ಎಂಬ ಹೆಸರು. ಮದುವೆ ನಿಬಂಧನದವರು ಖಂಡೋಬ ದೇವಸ್ಥಾನದ ಬಳಿ ಇದ್ದ ಭಗವಾನ್ ಮಾಲ್ಸಪತಿಯವರ ಹೊಲದ ಬಳಿ ಬಂದರು. ಗಾಡಿಯಿಂದ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು. ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಾಲ್ಸಪತಿಯವರು ಈ ಯುವಕನನ್ನು ನೋಡಿ ಯಾ ಶಾಯಿ ಎಂದು ಸ್ವಾಗತ ನೀಡಿದರು. ಅಂದಿನಿಂದ ಎಲ್ಲರೂ ಅವನನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು. ಈ ಸಾಯಿಯೇ ಶಿರಡಿಯ ಪ್ರಖ್ಯಾತ ಶ್ರೀ ಸಾಯಿಬಾಬಾ. ಇತರ ಸನ್ಯಾಸಿಗಳೊಡನೆ ಸಂಪರ್ಕ. ಅವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರ್ಡಿಯಲ್ಲೇ ಇದ್ದನು. ಬಾಬರವರಿಗೆ ಅವರ ಸಂಘ ಸಮರ್ಥವೆನಿಸಿತು. ಆದುದರಿಂದ ಕೆಲವು ಕಾಲ ಅವರೊಡನೆ ಮಾರುತಿ ದೇವಸ್ಥಾನದಲ್ಲಿ, ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸಿದರು. ಆಮೇಲೆ ಜಾನಕಿದಾಸ ಎಂಬ ಸಾಧುವು ಬಂದರು. ಬಾಬರವರು ಅವರೊಡನೆಯೂ ಸಂಪರ್ಕ ಬೆಳೆಸಿದರು. ಶಿರ್ಡಿಗೆ ಅವರಿಗೆ ಕಡೆಗೆ ಬಂದು ಹೋಗುತ್ತಿದ್ದರು. ಹಂಗಾಗಿರ ಎಂಬ ಸಾಧುವಿನೊಡನೆಯೂ ಸಂಪರ್ಕ ಬೆಳೆಸಿದರು. ಹಂಗಾಗಿರವರು ಮೊದಲು ಬಾಬರವರೇ ಸ್ವತಃ ತೋಟಕ್ಕೆ ನೀರಿರುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿ, ಇಂಥ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು. ಅವನು ಸಾಮಾನ್ಯನಲ್ಲ, ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು. ಇದೇ ರೀತಿ ಅಕ್ಕಲ್ಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದನಾಥ ಎಂಬ ಸಾಧುವು ಶಿರಡಿಗೆ ಮಹಾರಾಜ ಶಿಷ್ಯರಾದ ಆನಂದನಾಥ ಎಂಬ ಸಾಧು
ಸಹ ಶಿರಡಿಗೆ ಬಂದರು. ಅವರು ಈ ಸಾಯಿಬಾಬರನ್ನು ನೋಡಿ, ಇದು ನೈಜವಾದ ಅಮೂಲ್ಯ ರತ್ನ, ಇವರು ಸಾಮಾನ್ಯ ಮನುಷ್ಯರಲ್ಲ, ನೀವು ಇದನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿ ಏವಳ ಗ್ರಾಮಕ್ಕೆ ಹಿಂದಿರುಗಿದರು. ಈ ನುಡಿಯನ್ನೆಲ್ಲ ಶ್ರೀ ಸಾಯಿಬಾಬರು ತರುಣರಿದ್ದಾಗ ಮಾತುಕತೆಗಳು. ಬಾಬರವರ ದೈನ್ಯದಿಂದ ಚಿಕ್ಕ ವಯಸ್ಸಿನಿಂದಲೇ ಬಾಬರವರು ತಲೆ ಬೆಳೆಸಿದ್ದರು ಎಂದು ಆಯಸ್ಕರ ಮಾಡಿಸಿರಲಿಲ್ಲ. ಜಟ್ಟಿಯೂ ಹಾಗೆ ಉಡುಪು ಧರಿಸುತ್ತಿದ್ದರು. ರಾಹತಕ್ಕೆ ಹೋದಾಗ ಅಲ್ಲಿಂದ ಚೆಂಡು, ಜಾಯಿ ಮತ್ತು ಜೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆರೆದು ಬೆಳೆಸಿದರು. ಶಿಷ್ಯನಾದ ವಾಮನ ತಾತ್ಯ ಎಂಬುವರು ಪ್ರತಿದಿನ 2 ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದರು. ಬಾಬರವರು ಬಾವಿಯ ನೀರು ಸೇದಿ ಗಿಡಗಳಿಗೆ ಎರೆಯುತ್ತಿದ್ದರು. ಸಾಯಂಕಾಲದ ನಂತರ ಮಣ್ಣಿನ ಮಡಿಕೆಗಳನ್ನು ಒಂದು ಕಡೆ ಇಡುತ್ತಿದ್ದರು. ಅವು ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದುದರಿಂದ ಮಾರನೇ ದಿನದ ಹೊತ್ತಿಗೆ ಒಡೆದು ಹೋಗುತ್ತಿದ್ದವು. ಮರುದಿನ ವಾಮನ ತಾತ್ಯ ಪುನಃ 2 ಮಡಿಕೆಗಳನ್ನು ತಂದಿಡುತ್ತಿದ್ದನು. ಈ ರೀತಿ ಸುಮಾರು 3 ವರ್ಷ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು. ಈ ನಿವೇಶದಲ್ಲಿಯೇ ಬಾಬರವರ ಮಹಾಸಮಾಧಿ ಮಂದಿರ ನಿರ್ಮಿತವಾಗಿದೆ. ಬೇವಿನ ಮರದ ಬುಡದಲ್ಲಿ ಪಾದುಕೆಗಳನ್ನು ಅಕ್ಕಲ್ಕೋಟೆಯ ಮಹಾರಾಜರ ಭಕ್ತ ಬಾಯಿ ಕೃಷ್ಣಾಜಿ ಅಳಿಭಾಗಕರ ಅವರು ತಮ್ಮ ಗುರುವಿನ ಫೋಟೋ ಒಂದನ್ನಿಟ್ಟುಕೊಂಡು ಪೂಜಿಸುತ್ತಿದ್ದರು. ಒಂದು ದಿನ ಅಕ್ಕಲ್ಕೋಟೆಗೆ ಹೋಗಿ ಗುರುಗಳ ಪಾದದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು. ಆದರೆ ಅಲ್ಲಿ ಹೋಗುವ ಮುನ್ನವೇ ಅಕ್ಕಲ್ಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡು, ಈಗ ನನ್ನ ವಿಶ್ರಾಂತಿ ಸ್ಥಳ ಶಿರಡಿ, ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು. ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ 6 ತಿಂಗಳು ನೆಲೆಸಿ ಶ್ರೀ ಸಾಯಿಬಾಬರವರ ಸೇವೆ ಮಾಡಿದರು. ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ನಡೆದದ್ದು ಸುಮಾರು 1912ರಲ್ಲಿ. ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣನನ್ನು ನೇಮಿಸಿದರು. ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರವರಿಗೆ ವಹಿಸಿದರು. ಕಥೆಯು ವಿವರವಾಗಿ ಈ ರೀತಿ. ಇದನ್ನು ಸಾಯಿಲೀಲಾ 2ನೇ ಸಂಗ್ರಹ ಮೊದಲ ಸಂಚಿಕೆ 25ನೇ ಪುಟದಲ್ಲಿ ಕಾಣಬಹುದು. 1912ರಲ್ಲಿ ಡಾ ರಾಮರಾವ ಕೊಟ್ಟಾರೆ ಎಂಬವರು ಬಾಬರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು. ಅವರ ಕಂಪೌಂಡರು ಮತ್ತು ಸ್ನೇಹಿತರಾದ ಶ್ರೀ ಬಾಯಿ ಕೃಷ್ಣಾಜಿ ಅಲಿಭಾಗಕರವರು ಅವರೊಡನೆ ಬಂದಿದ್ದರು. ಕಂಪೌಂಡರವರ ಶಿರಡಿಗೆ बाद में पढ़ती